ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಈತ ಸನಾತನಿ ಅಲ್ಲ, ಆದರೂ ತಪಸ್ವಿ. 84 ವರ್ಷ ಋಷಿ ಮುನಿಗಳಂತೆ ಬದುಕಿದ ಸಾಧು ಸಂತರು ಗುಹೆಯಲ್ಲಿ ತಪಸ್ಸು ಮಾಡಿದ್ರಲ್ಲ, ಹಾಗೆ ಈತ ಲ್ಯಾಬಕ್ಕೂ ಕೂತ ಬಕಧ್ಯಾನಿ. ಕೌಶಿಕನ ತಲೆ ಮೇಲೆ ಹಕ್ಕಿ ಪಿಷ್ಟ ಬಿದ್ದು ಪಕ್ಷಿ ಭಸ್ಮವಾದರೆ ತಲೆ ಮೇಲೆ ಬಿದ್ದ ಸೇಬಿಂದ ವಿಸ್ಮಯ ಕಂಡ ಈತ ಯಾರು ಗೊತ್ತಾ? ನಾನು ಹೇಳೋದಕ್ಕೆ ಹೊರಟಿದ್ದು ಗ್ರಹಣ ವಿಜ್ಞಾನಿ ನ್ಯೂಟನ್ ವೈಜ್ಞಾನಿಕ ಬದುಕು ಹೇಗಿತ್ತು, ಧಾರ್ಮಿಕ ನಿಲುವೇನು, ಆಲ್ಕೆಮಿ ಆಸಕ್ತಿ, ಭವಿಷ್ಯ ಲೆಕ್ಕಾಚಾರ, ಮಾನಸಿಕ ಒತ್ತಡ, ನಿರಾಸೆ. ಇತಿಹಾಸಕಾರರ ಪ್ರಕಾರ ಸಮಾಜದಿಂದ ದೂರ ಬದುಕಿದ, ಗ್ರಾವಿಟಿ ಕಂಡುಕೊಂಡ, ಬ್ರಹ್ಮಾಂಡ ಸೂತ್ರ ಹುಡುಕಲು ಪ್ರಯತ್ನಿಸಿದ ನ್ಯೂಟನ್ ಅಂದರೆ ಕೇವಲ ಆ್ಯಪಲ್ ಬಿದ್ದ ಕಥೆ ಅಲ್ಲ, ಅದು ಒಂದು ರಹಸ್ಯವಾಗಲು. ಓಪನ್ ಮಾಡಿ ಒಳಗೇನಿದೆ ನೋಡೋಣ ಬನ್ನಿ. ನ್ಯೂಟನ್ ವಿಜ್ಞಾನಿಯೂ ಹೌದು, ಋಷಿಯೂ ಹೌದು, ಆದರೆ ಆಂಗ್ಲರ ಸಾಲಿನಲ್ಲಿ ಪಶ್ಚಿಮದ ಭಾರದ್ವಾಜ. ನ್ಯೂಟನ್ ಬದುಕಿದೆಯಲ್ಲ, ಅದು ಋಷಿ ಮುನಿಗಳಿಗಿಂತ ಏನು ಕಮ್ಮಿ ಇರಲಿಲ್ಲ. ಋಷಿ ಮುನಿಗಳ ತಪಸ್ಸು ಲೋಕ ಕಲ್ಯಾಣಾರ್ಥವಾದರೆ ನ್ಯೂಟನ್ ಸತ್ಯಶೋಧಕ ತಪಸ್ವಿ. ಈತ ಪರಿಚಿತ ವಿಜ್ಞಾನಿ, ಅಪರಿಚಿತ ತಪಸ್ವಿ. ನ್ಯೂಟನ್ 3 ದಶಕ ಆಲ್ಕೆಮಿಕಲ್ ಪ್ರಯೋಗದಲ್ಲಿ ತೊಡಗಿದ ಅಂದರೆ ಸುಮ್ಮನೆ ಮಾತಾ. ನಿಸರ್ಗದ ಮೂಲ ಬದಲಾಯಿಸುವ ಸಾಧ್ಯತೆ ಬಗ್ಗೆ ಆಸಕ್ತಿ ಹೊಂದಿದ್ದ, ಅಜೀವದಿಂದ ಜೀವ ಎಂಬ ರಾಸಾಯನಿಕ ರಹಸ್ಯ ಹುಡುಕಲು ಪ್ರಯತ್ನಿಸಿದ. ನ್ಯೂಟನ್ ಟ್ರಿನಿಟೇರಿಯನ್ ಕ್ರಿಶ್ಚನ್ ಅಲ್ಲ, ಹೋಲಿ ಟ್ರಿನಿಟಿ ತಿರಸ್ಕರಿಸಿದ್ದ. ಹಾಗಾಗಿ ನ್ಯೂಟನ್ ಆ ಕಾಲದ ಚರ್ಚ್ ನಿಯಮಗಳಿಂದ ದೂರ ಉಳಿದ. ಆದರೆ ಅಂದು ನ್ಯೂಟನ್ ಸಿದ್ಧಾಂತ ಒಪ್ಪಿಕೊಂಡ್ರ ಇಲ್ವಾ ಗೊತ್ತಿಲ್ಲ ರೀ. 1662 ನ್ಯೂಟನ್ ಹಾಲುಗಲ್ಲದ ಹುಡುಗ. ತಾನು ಮಾಡಿದ 57 ಪಾಪಗಳ ಪಟ್ಟಿ ಮಾಡಿದ. ಐ ಹ್ಯಾವ್ ಮೇಡ್ ಫೀಸ್ ಆನ್ ಸಂಡೇ ನೈಟ್, ಐ ಹ್ಯಾವ್ ಬೀನ್ ಫೇವಿಶ್ ವಿತ್ ಮೈ ಮದರ್ ಅಂತ ಬರೆದ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್, ನ್ಯೂಟನ್ ಬರೆದ 2060ರಲ್ಲಿ ಪ್ರಪಂಚ ಪಳೆಯ ಭವಿಷ್ಯ. ಸ್ನೇಹಿತರೆ, ನ್ಯೂಟನ್ ಭೌತಶಾಸ್ತ್ರಜ್ಞ, ಗಣಿತಜ್ಞ ಮತ್ತು ಜ್ಯೋತಿಷ್ಯ ಶಾಸ್ತ್ರ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಂಭೀರ ಅಧ್ಯಯನ ನಡೆಸಿದ. ಕೆಲವು ವೈಯಕ್ತಿಕ ಅಪರೂಪದ ಬದುಕು ಇಲ್ಲಿದೆ. ನ್ಯೂಟನ್ ದಿನಚರಿ ಬರೆದ, ಆತ್ಮ ಪರಿಶೀಲನೆ, ಪಾಪಗಳ ಪಟ್ಟಿ ಮಾಡಿದ, ಬೈಬಲ್ನಲ್ಲಿದ್ದ ಸಂಕೇತ ಹಿಡನ್ ಕೋಡ್ಸ್ ಅಧ್ಯಯನದಲ್ಲೇ ಕಾಲ ಕಳೆದ. ಕೆಲವೊಮ್ಮೆ ಆತನ ವೈಜ್ಞಾನಿಕ ಲೆಕ್ಕಾಚಾರ ಬೈಬಲ್ ಲೆಕ್ಕ ಬಳಸಿ ನಡೆಸಿದ. ಅಬ್ಸರ್ವೇಷನ್ ಆಫ್ ದ ಪ್ರೊಪೋಸೆಸ್ ಆಫ್ ಡೇನಿಯಲ್ ಆ್ಯಂಡ್ ದ ಅಪೋಲೈಸ್ಡ್ ಆಫ್ ಜಾನ್ ಎಂಬ ಪುಸ್ತಕದಲ್ಲಿ ನ್ಯೂಟನ್ ಬೈಬಲ್, ದಾನಿಯಲ್ ಗ್ರಂಥ ಭವಿಷ್ಯ ವಿಶ್ಲೇಷಿಸಿದ ಪುಸ್ತಕ. ದ ಕ್ರೊನಾಲಜಿ ಆಫ್ ಇನ್ಫೆಂಟಿಂಗ್ ಕಿಂಗ್ಡಮ್ಸ್ ಅಮೆಂಡ್ಮೆಂಟ್, ಇತಿಹಾಸದ ವಿವಿಧ ನಾಗರಿಕತೆ ಕಾಲಮಾನದ ಬದಲಾವಣೆಗಾಗಿ ನ್ಯೂಟನ್ ಬರೆದ ಐತಿಹಾಸಿಕ ಬರ. ಜೀವನದ ಪಾಠ ಲೆಕ್ಕಾಚಾರ ಮಾಡಿದ ನ್ಯೂಟನ್ ಭೂಮಿ ಮೇಲೆ ಆಕಾಶದ ಸುತ್ತಲೂ ತಿರುಗುತ್ತೆ ಎನ್ನುವುದು ಸಾಬೀತು ಮಾಡಿದ. ಆದರೆ ಅದು ನ್ಯೂಟನ್ ಅರ್ಧ ರೂಪ ಮಾತ್ರ. ನ್ಯೂಟನ್ ಬದುಕಿನ 30% ಆಲ್ಕೆಮಿಗೆ ಅರ್ಪಿಸಿದ ತ್ಯಾಗಿ. ಅಮೃತ ರೂಪ ಹುಡುಕಾಟ ನಡೆಸಿದ. ಲ್ಯಾಬಿನಲ್ಲಿ ನಡೆಯುತ್ತಿದ್ದ ಸೀಕ್ರೆಟ್ ಪ್ರಯೋಗಗಳ ನಡುವೆ ನ್ಯೂಟನ್ ಚಿಣ್ಣರಂತಿದ್ದ ವಿಜ್ಞಾನಿ. ಬೈಬಲ್, ದಾನಿಯೇಲ್ ಮತ್ತು ರೆವಲೇಷನ್ ಗ್ರಂಥಗಳಲ್ಲಿ ಕ್ರೈಫಿಟ್ ನಂಬರ್ ಕಂಡುಹಿಡಿದ. ಟ್ರಿನಿಟಿ ತತ್ವ ಒಪ್ಪದ ನ್ಯೂಟನ್ ಏಕತ್ವ ನಂಬಿದ್ದ. ನ್ಯೂಟನ್ ಹಲವು ಗ್ರಂಥ ಬರೆದರೂ ಪ್ರಕಟಿಸಲೇ ಇಲ್ಲ. ನ್ಯೂಟನ್ ಅವಿವಾಹಿತ. ಆಧ್ಯಾತ್ಮ ಸಾಧನೆಗಾಗಿ, ಶತಮಾನದ ಕನಸಿಗಾಗಿ ಬ್ರಹ್ಮಚಾರಿಯಾಗಿ ಉಳಿದನ. ಗೊತ್ತಿಲ್ಲ ರೀ. ಪರಶುರಾಮ, ನಾರದ, ಭಾರದ್ವಾಜ ಮುನಿ ಇತ್ಯಾದಿ ವಿವಾಹವಾಗದೆ ಜೀವನ ಸಾರ್ಥಕ ಮಾಡಿಕೊಂಡರೆ ವಿಜ್ಞಾನಿ ನ್ಯೂಟನ್ ಸಾಧು ಸಂತರಂತೆ ಬದುಕಿ ಬಿಟ್ಟ ಕಾಣ್ರಿ. ನ್ಯೂಟನ್ ಬಹುಪಾಲು ಸಮಯ ಲೈಬ್ರರಿ ಅಥವಾ ಪ್ರಯೋಗಾಲಯದಲ್ಲಿ ಕಳೆದ. ಸಾಮಾಜಿಕ ಸಂಬಂಧ ಕಡಿಮೆ ಇತ್ತು. ಋಷಿ ಮುನಿಗಳು ಗುಹೆಯಲ್ಲಿ ಅಥವಾ ಕಾಡಲ್ಲಿ ತಪಸ್ಸು ಮಾಡುವಂತೆ ನ್ಯೂಟನ್ ಲ್ಯಾಬಲ್ಲಿ ಕೂತು ತಪಸ್ಸು ಮಾಡಿದ.
ನ್ಯೂಟನ್ ಭೂಮಿಗೆ ಬರೋದಕ್ಕೂ ಮುನ್ನ ಅಂದರೆ 3 ತಿಂಗಳ ಮೊದಲು ತಂದೆ ಇಹಲೋಕ ತ್ಯಜಿಸಿದರು. ತಂದೆ ನಿಧನ ನಂತರ ತಾಯಿ ಮತ್ತೊಬ್ಬರ ಕೈ ಹಿಡಿದರು. ನ್ಯೂಟನ್ ತಂದೆ ತಾಯಿ ಇಬ್ಬರ ಪ್ರೀತಿಯಿಂದ ವಂಚಿತನಾಗಿ ಬೆಳೆದ ಸ್ನೇಹಭಾವ ಇಲ್ಲದ ಬಾಲ್ಯ, ತಾಯಿ ಮತ್ತು ಅವಳ ಪತಿಯನ್ನು ಸುಟ್ಟು ಹಾಕುವಂತೆ ಅನಿಸಿತ್ತು ಅಂತ ಪಾಪಗಳ ಪಟ್ಟಿಯಲ್ಲಿ ನ್ಯೂಟನ್ ಬರೆದುಕೊಂಡಿದ್ದಾನೆ. 1727ರಲ್ಲಿ 84ನೇ ವಯಸ್ಸಲ್ಲಿ ನ್ಯೂಟನ್ ಅಮರ ಇಂಗ್ಲೆಂಡ್ ವೆಸ್ಟ್ಮಿನಿಸ್ಟರ್ ಅಬ್ಬೆಯಲ್ಲಿ ಸಮಾಧಿ ಮಾಡಲಾಯಿತು. ಇದು ರಾಜಕೀಯ ನಾಯಕರಿಗೆ ಮಾತ್ರ ದೊರೆಯುವ ಗೌರವ ನ್ಯೂಟನ್ನಿಗೂ ಸಿಕ್ತು. ಇನ್ನು ನ್ಯೂಟನ್ ಪ್ರಳಯಕ್ಕೆ ಬಂದರೆ ನ್ಯೂಟನ್ ಡ್ಯಾನಿಯಲ್ ಮತ್ತು ಲೆವೆಲೇಷನ್ ಸಂಖ್ಯೆ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ 800 ಕ್ರಿಸ್ತಶಕ ಆರಂಭವಾದ ಹೋಳಿ ರೋಮನ್ ಸಾಮ್ರಾಜ್ಯ ಸ್ಥಾಪನೆಯಿಂದ 1260 ವರ್ಷಗಳ ಸೇರಿಸಿ 2060ನೇ ವರ್ಷ ನಿರ್ಧರಿಸಿದ. ಡೇನಿಯಲ್ ಪುಸ್ತಕದಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ಹಲವು ಭವಿಷ್ಯವಾಣಿಗಳಿವೆ ಎಂದು ನ್ಯೂಟನ್ ನಂಬಿದ್ದ. ಈ ಭವಿಷ್ಯವಾಣಿ ಅರ್ಥ ಮಾಡಿಕೊಳ್ಳಲು ತಮ್ಮದೇ ಆದ ಗಣಿತದ ವಿಧಾನ ಬಳಸಿದ. ಅವರ ಲೆಕ್ಕಾಚಾರದ ಪ್ರಕಾರ ಜಗತ್ತು 2060ರಲ್ಲಿ ಅಂತ್ಯ ಆಗುತ್ತದೆ ಎಂದು ತೀರ್ಮಾನಿಸಿದ. ನ್ಯೂಟನ್ ಜಗತ್ತಿನ ಅಂತ್ಯ ವಿನಾಶಕಾರಿ ಘಟನೆಯಾಗಿ ನೋಡಿಲ್ಲ. 2060 ಮಹತ್ವದ ಪರಿವರ್ತನೆ ವರ್ಷವೆಂದು ಪರಿಗಣಿಸಿದ. ನ್ಯೂಟನ್ ಪ್ರಕಾರ ಆಗ ಜಗತ್ತಿನಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ, ಜನ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳಲು ಕಲಿಯುತ್ತಾರೆ ಎಂದಿದ್ದಾನೆ. ಡೇನಿಯಲ್ ಪುಸ್ತಕ ಬೈಬಲ್ ಭಾಗವಾಗಿದ್ದು ಇದು ಪ್ರವಾದನೆ ಮತ್ತು ದರ್ಶನ ಒಳಗೊಂಡಿದೆ. ಈ ಪುಸ್ತಕದಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ಹಲವು ಭವಿಷ್ಯವಾಣಿಗಳಿವೆ ಎಂದು ನ್ಯೂಟನ್ ನಂಬಿದ್ದ. ಭವಿಷ್ಯವಾಣಿ ಅರ್ಥೈಸಲು ತಮ್ಮದೇ ಆದ ಗಣಿತದ ವಿಧಾನ ಬಳಸಿದ. ದಾನಿಯೇಲನು ಬಾಬಿಲೋನಿಯನ್ ಸಾಮ್ರಾಜ್ಯ ಕಾಲದಲ್ಲಿ ಜೀವಿಸಿದ್ದ ಪ್ರವಾದಿ. ಅವರು ದೇವರು ತನಗೆ ನೀಡಿದ ದರ್ಶನ ಮತ್ತು ಪ್ರವಾದನೆ ಬರೆದರು. ಪ್ರವಾದನೆಗಳಲ್ಲಿ ಜಗತ್ತಿನ ಭವಿಷ್ಯದ ಬಗ್ಗೆ ಮಾಹಿತಿ ಒಳಗೊಂಡಿದೆ ಎಂದು ನ್ಯೂಟನ್ ನಂಬಿದ್ದ. ನ್ಯೂಟನ್ ಬೈಬಲ್ ಸಂಖ್ಯೆ ಮತ್ತು ಸಮಯದ ಅವಧಿ ಅಧ್ಯಯನ ಮಾಡಿ ಅವುಗಳ ಜಗತ್ತಿನ ಹೊಸ ಇತಿಹಾಸದೊಂದಿಗೆ ತಾಳೆ ಹಾಕಲು ಪ್ರಯತ್ನಿಸಿದ. ನ್ಯೂಟನ್ ಲೆಕ್ಕಾಚಾರದ ಪ್ರಕಾರ ಜಗತ್ತು 2060ರಲ್ಲಿ ಅಂತ್ಯವಾಗುತ್ತದೆ ಎಂದು ತೀರ್ಮಾನಿಸಿದ. ನ್ಯೂಟನ್ ವ್ಯಾಖ್ಯಾನ ವೈಯಕ್ತಿಕ ನಂಬಿಕೆ ಮತ್ತು ಧಾರ್ಮಿಕ ದೃಷ್ಟಿಕೋನ ಪ್ರತಿಬಿಂಬಿಸುತ್ತೆ. ನ್ಯೂಟನ್ ಭವಿಷ್ಯ ಹಲವರು ನಂಬಿದರೆ ಕೆಲವರು ತಳ್ಳಿ ಹಾಕಿದರು. ಆದರೆ ನ್ಯೂಟನ್ ಅವರಂಥ ಮಹಾನ್ ವಿಜ್ಞಾನಿ ಹೇಳಿದ ಮಾತು ಸಂಪೂರ್ಣ ನಿರ್ಲಕ್ಷಿಸಲು ಸಾಧ್ಯವೇ? ಅವರ ಭವಿಷ್ಯವು ನಮಗೆ ಜಗತ್ತಿನ ಬಗ್ಗೆ ಮತ್ತು ನಮ್ಮ ಅಸ್ತಿತ್ವದ ಬಗ್ಗೆ ಆಳವಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ ಅಲ್ವಾ? ಹೀಗಾಗಿ ನ್ಯೂಟನ್ ಜೀವನ ಶಿಸ್ತುಪರ, ಅಧ್ಯಯನ ಪರ ಮತ್ತು ತತ್ವಚಿಂತನೆ ದಾರಿಯಲ್ಲಿದ್ದರು. ಅವರ ಬದುಕಿನಲ್ಲಿ ಕೆಲವೊಂದು ಹಾಸ್ಯಾಸ್ಪದ, ವಿಚಿತ್ರ ಮತ್ತು ಹಾಸ್ಯಭರಿತ ಸಂಗತಿಗಳು ಇದ್ದವು. ಸ್ನೇಹಿತರೆ, ನ್ಯೂಟನ್ ಜೀವನದ ರಸವತ್ತಾದ ಕಥೆ ನಿಮಗೆ ಹೇಳದಿದ್ದರೆ ಹೇಗಿರಿ? ನ್ಯೂಟನ್ ತೋಟದಲ್ಲಿ ಕುಳಿತಾಗ ತಲೆ ಮೇಲೆ ಆ್ಯಪಲ್ ಬಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಆ್ಯಪಲ್ ಬಿದ್ದಿದ್ದಲ್ಲ, ಬೀಳೋದನ್ನು ನೋಡಿ ನ್ಯೂಟನ್ ಯೋಚನೆಗೆ ಪ್ರೇರಣೆಯಾಯಿತು ಎನ್ನುವ ಕಥೆ ಇದೆಯಲ್ಲ, ಅದು ನುಡಿಮತ್ತಾಗಿದೆ. ನ್ಯೂಟನ್ ವೈಜ್ಞಾನಿಕ ಪ್ರಯೋಗ ಸಂದರ್ಭ ಧ್ಯಾನದಲ್ಲಿ ಮುಳುಗುತ್ತಿದ್ದ. ಆಲ್ಕಹಾಲಿಕ್ ಲಿಕ್ವಿಡ್ ಕೆಲಸ ಮಾಡುತ್ತಿದ್ದಾಗ ದೊಡ್ಡ ಸ್ಫೋಟದಿಂದ ಬೆಂಕಿ ಹತ್ತಿಕೊಂಡಿತ್ತು. ನ್ಯೂಟನ್ ಬಚಾವಾಗಿದ್ದೇ ದೊಡ್ಡದು. ಕಣ್ಣು ಹೇಗೆ ಬೆಳಕಿಗೆ ಪ್ರತಿಕ್ರಿಯಿಸುತ್ತದೆ ಅಂತ ಪ್ರಯೋಗಕ್ಕೆ ನ್ಯೂಟನ್ ತನ್ನ ಕಣ್ಣನ್ನೇ ಬಳಸಿಕೊಂಡಿದ್ದ. ತಮ್ಮ ಕಣ್ಣು ಬೆರಳಿಂದ ತಳ್ಳಿ ದೃಷ್ಟಿಯಲ್ಲಿ ಬರುವ ಬದಲಾವಣೆ ನೋಡುವ ಸಾಹಸ ಮಾಡಿದ್ದ. ಇದರ ಪರಿಣಾಮ ನ್ಯೂಟನ್ ಕೆಲವು ಕಾಲದವರೆಗೆ ಕಣ್ಣಿಗೆ ಹಾನಿಯಾಗಿತ್ತು. ಗೆಳೆಯರೇ, ನೀವು ಈ ದೃಷ್ಟಿಕೋನದಲ್ಲಿ ನ್ಯೂಟನ್ನನ್ನು ಮೊದಲ ಬಾರಿ ನೋಡಿದರೆ ಕಾಮೆಂಟ್ ಮಾಡಿ. ಇಂಥ ಅಜ್ಞಾತ ಮುಖಗಳಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.